ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಅನುಭವ ಮಂಟಪದ ಮೂಲ ಅಂದ್ರೆ ಮಾತೃ ಸಂಸ್ಥೆ ಅಂದ್ರೆ ಮಹಾಮನೆ. ಬಸವಣ್ಣನವರು ಮೊಟ್ಟ ಮೊದಲು ಮಹಾಮನೆ ಮಾಡಿದ್ರು, ಆನಂತರ ಅನುಭವ ಮಂಟಪ ಮಾಡಿದ್ರು. ಮಹಾಮನೆ ಕಟ್ಟಿದ್ರು, ಬಹಳ ದೊಡ್ಡ ಮನೆ ಕಟ್ಟಿದ್ರು, ಅದಕ್ಕೆ ಮಹಾಮನೆ ಅಂತ ಅಲ್ಲ. ದೊಡ್ಡ ಮನೆನೂ ಹೌದದು, ತುಂಬಾ ಜನ, 100 ಜನ 1000 ಜನ ಉಳ್ಕೊಳ್ಳೋ ಅಷ್ಟು ದೊಡ್ಡ ಮಹಾಮನೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬದುಕ್ತಾ ಇದ್ದಿದ್ದ ರೀತಿ ಅಂತಲ್ಲ, ಅದು ಆ ಮನೆಗೆ ಮಹಾಮನೆ ಎನ್ನುವಂತಹ ಹೆಸರನ್ನ ಸಾರ್ಥಕ ಮಾಡ್ತು. ಬಸವಣ್ಣವ್ರು ಬರಕ್ ಮುಂಚೆ ಈಗಲೂ ಕೂಡ ಮಠಗಳು, ಮಂದಿರಗಳು, ಇನ್ನು ಇತರೆ ಧರ್ಮಗಳ ದೇವಸ್ಥಾನಗಳು, ಚರ್ಚುಗಳು, ಮಸೀದಿಗಳು ಇವಕ್ಕೇನು ಕೊರತೆ ಇರಲಿಲ್ಲ ಭಾರತ ದೇಶದಲ್ಲಿ. ಆದರೆ ದೇವಸ್ಥಾನ ಅಂತ ಅನ್ನಿಸ್ಕೊಂಡಂತಹ ಜಾಗಗಳಿಗೂ ಸಹಿತ ಜಾತಿ ಭೇದ ಮತ್ತು ಸ್ತ್ರೀ ಕುಲ ಭೇದ, ಸ್ತ್ರೀಯರಿಂತ ಸಂದರ್ಭದಲ್ಲಿ ಹೋಗ್ಬಾರ್ದು, ಸೂತ್ಕ ಇದ್ದಾಗ ಹೋಗ್ಬಾರ್ದು, ಹಡ್ದಾಗ, ಮಕ್ಕಳಾದಾಗ್ಲೂ ಮಗು ಹುಟ್ಟಿದಾಗ ಹೋಗಂಗಿಲ್ಲ. ಎಷ್ಟೋ ದಿವಸ, 13 ದಿವಸನೋ ಏನು 10 ದಿವಸ, ಅದೇ ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಇವೆಲ್ಲ ಬಂಧನಗಳಿದ್ವು. ಆದ್ರೆ ಬಸವಣ್ಣನವರು ಹೆಚ್ಚು ಕಡಿಮೆ 1000 ವರ್ಷ ಮುಂದಕ್ಕಿದ್ರು ಅಂತ ಕಾಣುತ್ತೆ. ಅವರು ಯಾವ ಬಂಧನವನ್ನು ಹಾಕ್ಲಿಲ್ಲ ಅನುಭವ ಮಂಟಪಕ್ಕೆ, ಮಹಾಮನೆಗೆ. ಅವರು ಒಂದೆರಡು ಬಂಧನ ವಿಧಿಸಿದ್ರು. ಅದು ಯಾವ ಕಾರಣಕ್ಕಾಗಿ? ಸ್ವಚ್ಛತೆಯ ದೃಷ್ಟಿ, ಶುಚಿತ್ವದ ದೃಷ್ಟಿಯಿಂದ ಮತ್ತು ವ್ಯಕ್ತಿತ್ವದ ನಿರ್ಮಾಣದ ದೃಷ್ಟಿಯಿಂದ. ಬೆಳಿಗ್ಗೆ ಪ್ರತಿಯೊಬ್ಬರು ಸ್ನಾನ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿರ್ಬಂಧವನ್ನು ಹೇಳಿ ಹಾಕಿದ್ರು. ಅದು ಸ್ನಾನದ್ದು ಏನು ಹೇಳಲ್ಲ ಅವರು, ಯಾವ ವಚನದಲ್ಲೂ ಬರಲ್ಲ. ಆದ್ರೆ ಲಿಂಗ ಪೂಜೆ ಮಾಡ್ಲಾರ್ದೆ, ಲಿಂಗ ಪೂಜೆ ಮಾಡ್ಬೇಕಂದ್ರೆ ಸ್ನಾನ ಮಾಡ್ಲಾರ್ದೆ ಹೇಗೆ ಮಾಡಕ್ ಸಾಧ್ಯ? ಸ್ನಾನ ಮಾಡ್ಲೇಬೇಕಲ್ಲ. ಹೀಗೆ ಮಹಾಮನೆಯಲ್ಲಿ ನಿಯಮಗಳು ಬ್ಯಾರೇನೆ ಅದವು. ಪ್ರತಿಯೊಬ್ಬರು ಲಿಂಗ ಧರಿಸ್ಬೇಕು, ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಅನುಭವ ಗೋಷ್ಠಿಗೆ ಬರಬೇಕು. ಪ್ರಾಯಶಃ ಒಂದು ಊಹೆ ಪ್ರಕಾರ ಸತ್ಯವೂ ಇದೆ, 3 ಹೊತ್ತು ಅನುಭವ ಗೋಷ್ಠಿ ನಡೀತಾ ಇತ್ತು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಯಾರಿಗೆ ಯಾವಾಗ ಅನುಕೂಲ ಆಗುತ್ತೋ ಯಾವಾಗ ಹೋಗ್ಬೇಕು, ಅವ್ರವ್ರ ಕಾಯಕಕ್ಕೆ. ಅವರವರ ಕಾಯಕಕ್ಕೆ ಹೊಂದಿಕೆ ಆಗುವ ಹಾಗೆ. ಬೆಳಗ್ಗೆ ಹೊತ್ತು ಕಾಡಿಗೆ ಹೋಗಿ ಕಟ್ಟಿಗೆ ತರುವವರು, ಮೋಳಿಗೆ ಮಾರಾಯನವರು, ಬಿದಿರು ತರಬೇಕಾದಂತಹ ಮೇದಾರಕ್ಕೆ ತೈನವರು, ಇಂಥವರೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅವ್ರು ಸಂಜೆ ಮುಂದೆ ಹೋಗೋರು ಅಥವಾ ಮಧ್ಯಾಹ್ನ ಹೋಗೋರು. ಕಾಯಕ ದಾಸೋಹ ಆದ್ಮೇಲೆ ಅವರು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ರು. ಮಹಾಮನೆಯಲ್ಲಿ ಇನ್ನೊಂದು ಪದ್ಧತಿ ಇತ್ತು, ಅದನ್ನು ನಾವು ತಿಳ್ಕೊಬೇಕು. ಏನಂದ್ರೆ, ಈಗೆಲ್ಲ ಭಂಡಾರ ಅಂತ ಹೇಳ್ತಾರೆ. ಭಂಡಾರ ಅನ್ನುವಂಥದ್ದು ವಿಶೇಷವಾಗಿತ್ತು, ಮಹಾಮನೆಯ ಭಂಡಾರವೂ ಇತ್ತು. ದುಡಿದಂತಹವರು ಆ ದುಡಿಮೆಯಲ್ಲಿ ಕೆಲವು ಭಾಗವನ್ನ ಮಹಾಮನೆ ಕೊಡ್ತಾ ಇದ್ರು. ಅದರಿಂದನೇ ದಾಸೋಹ ನಡೀತಾ ಇತ್ತು. ಇನ್ನು ಬಸವಣ್ಣನವರಂತೂ ತಮಗೆ ಬಂದ ಎಲ್ಲ ಏನು ಕಾಯಕದ ಪ್ರತಿಫಲ ಇತ್ತೋ, ಬಿಜ್ಜಳನ ಹಸ್ತನಿಂದ ಸಂಬಳ ಬರ್ತಿತ್ತು ಅವರಿಗೆ,
ಅಷ್ಟನ್ನು ಮಹಾಮನೆಗೆ ಹಾಕ್ಬಿಡೋರು. ಯಾಕೆ ಅಂದ್ರೆ ಮಹಾಮನೆಯಲ್ಲೇ ಬದುಕ್ತಾ ಇದ್ರು, ಮಹಾಮನೆಯನ್ನೇ ಕಟ್ಟಿದ್ರು. ಮಹಾಮನೆ ಪರಿಕಲ್ಪನೆ ಬಹಳ ಅದ್ಭುತ. ಅಲ್ಲಿ ಇನ್ನೊಂದು ಏನು ಅವಕಾಶ ಇತ್ತು ಅಂದ್ರೆ ಬೇರೆ ಮಠಗಳಲ್ಲಿ ಅಥವಾ ಗುಡಿಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಇರಲಾರದೊಂದು ಅವಕಾಶ ಇತ್ತು. ಲಿಂಗವನ್ನು ಧರಿಸೋದು ಕಡ್ಡಾಯ ಇತ್ತು. ಲಿಂಗ ಧರಿಸ್ಕೊಂಡ್ಮೇಲೆ ಅವನು ಯಾವ ಪದ್ಧತಿಯನ್ನ ಅನುಸರಿಸ್ಲಿ, ಅದು ಬಸವಣ್ಣನ ವಚನದಲ್ಲಿ ಬರ್ತದಲ್ಲ, ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ, ಅಂಬಲಿ ನೇಮದವರ ನಾರನು ಕಾಣೆನು, ಕೂಡಲ ಸಂಗನ ಮಹಾಮನೆಯಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಅಂದ್ರೆ ಅನೇಕ ಜನ ಅನೇಕ ರೀತಿ ಊಟ ಪದ್ಧತಿ ಇಟ್ಕೊಂತ ಇದ್ರು, ಅವ್ರ ಸಾಧನೆಗೆ ಅನುಕೂಲ ಆಗಂಗೆ. ಯಾರು ಹಾಲು ಕುಡಿಯೋದು ಬರೀ ಹಾಲೇ, ಇನ್ ಕೆಲವರು ಧ್ಯಾನ ಮಾಡ್ತೀವಿ, ಹಾಲು ಕುಡಿದ್ರೆ ಮತ್ತೆ ತೊಂದರೆ ಆಗತ್ತೆ, ಹಾಲ ಕೆನೆ ಬೇಕು ಅಂತಿದ್ರು, ಅವ್ರಿಗೆ ಅದನ್ನೇ ಕೊಡ್ತಿದ್ರು. ಹಾಲ ನೇಮ, ಹಾಲ ಕೆನೆಯ ನೇಮ, ಬೆಣ್ಣೆಯ ನೇಮ. ಕೇವಲ ಬೆಣ್ಣೆ ತಿನ್ಕೊಂಡಿರೋದು ಅಥವಾ ಬೆಣ್ಣೆ ಜೊತೆ ಒಂದ್ ಸ್ವಲ್ಪ ರೊಟ್ಟಿ ಗಿಟ್ಟಿ ತಿನ್ಕೊಂಡಿರೋದು. ಆಮೇಲೆ ಬೆಲ್ಲದ ನೇಮ ಇದಕ್ಕೆ ಕೇಳಿರ್ಲಿಲ್ಲ ನಾವು, ಆದ್ರೆ ಹಂಗೂ ತಪಸ್ ಮಾಡ್ತಿದ್ರು ಅಂತ ಕಾಣುತ್ತೆ. ಸ್ವಲ್ಪ ಬೆಲ್ಲ ತಿನ್ನೋದು, ಎಷ್ಟೋ ದಿನಗಳು ಊಟ ಮಾಡಂಗಿಲ್ಲ, ಈ ರೀತಿ ಹಿಮಾಲಯದಲ್ಲಿ ಇವಾಗ ಅದನ್ನ ಕಾಣ್ತೇವೆ ನಾವು. ಅವಾಗ ಯಾವಾಗ್ಲೂ ಇದೆ ಹಿಮಾಲಯದಲ್ಲಿ. ಅಲ್ಲಿ ಬಸವಣ್ಣವ್ರ ಕಾಲಕ್ಕೆ ಮಹಾಮನೆಯಲ್ಲಿತ್ತು. ಆಮೇಲೆ ಯಾರು ಅದನ್ನ ಅನುಷ್ಠಾನಕ್ಕೆ ತಂದಂಗೆ ಕಾಣಲಿಲ್ಲ. ಎಷ್ಟೇ ದೊಡ್ಡ ಮಠಗಳಿರ್ಲಿ, ಎಷ್ಟೇ ಶ್ರೀಮಂತ ಮಠಗಳಿರ್ಲಿ, ಅವರ ಪದ್ಧತಿಗಳನ್ನ ಒಪ್ಪಿಕೊಂಡು ಸ್ವಲ್ಪ ಮಟ್ಟಿಗೆ ಅವರವ್ರನ್ನಾಗ ಹೊಗಳಿಕೊಂಡು ಇದ್ರೆ ಮಾತ್ರ ಅವಕಾಶ, ಇಲ್ಲದೆ ಹೋದ್ರೆ ಅವಕಾಶ ಇಲ್ಲ. ಇದು ಇವಾಗ ನಡೀತಾ ಇರ್ತಕ್ಕಂಥ ಪದ್ಧತಿ, ಯಾವಾಗ್ಲೂ ನಡೀತಾ ಇರ್ತಕ್ಕಂಥ ಪದ್ಧತಿನೇ. ಆದ್ರೆ ಬಸವಣ್ಣ ಹಾಗಿಟ್ಟಿರ್ಲಿಲ್ಲ. ಲಿಂಗವನ್ನು ಧರಿಸೋದು ಕಡ್ಡಾಯ, ಅದಂತೂ ಕಡ್ಡಾಯ ಇತ್ತು. ಲಿಂಗ ಧರಿಸಿದ್ಮೇಲೆ ಅವನು ಏನು ಅನುಷ್ಠಾನ ಮಾಡ್ತೀನಿ ಅಂತಾನೋ, ಅವನು ಹೇಗೆ ಬದುಕ್ತೀನಿ ಅಂತಾನೋ ಅಂಥವ್ರನ್ನ ಹಾಗೆ ಬದುಕಕ್ಕೆ ಬಿಡ್ತಾ ಇದ್ರು. ಇದು ಅನುಭವ ಮಹಾಮನೆಯ ವಿಶೇಷ. ಅನೇಕ ಜನ ಜಂಗಮರಿಗೆ ಅಂಗನೀರನ್ನು ಒದಗಿಸಿದ ಬಸವಣ್ಣ ಅಂತ ಬರುತ್ತೆ, ನೀಲಂನವರ ವಚನದಲ್ಲೇ ಬರ್ತದೆ. ಅಂದ್ರೆ ಕೆಲವು ಸಾಧಕರುಗಳಿಗೆ ಅವ್ರ ಮನೆ ಬಿಟ್ಬಿಟ್ಟಿದ್ರು ಸಾಧನೆ ಮಾಡಕ್ಕೆ ಅಂತ, ಮನೆಗೆ ಹೋಗ್ತಿರ್ಲಿಲ್ಲ, ಎಲ್ಲೆಲ್ಲೋ ಇಂದಾನೆ ಬಂದಿದ್ರು. ಭಾರತ ದೇಶದ ಯಾವ ಭಾಗದಿಂದ ನಾನು ಬರ್ತಿದ್ರು, ಬಹಳ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಿದ್ರು. ಆದ್ರೆ ಆಮೇಲೆ ಅವ್ರಿಗೆ ಇಚ್ಛೆ ಆಗ್ತಿತ್ತು, ಏನು ನಾವು ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೊಂಡು ಅಧ್ಯಾತ್ಮ ಸಾಧನೆ ಮಾಡ್ಬೇಕು. ಅದಕ್ಕೂ ಬಸವಣ್ಣವ್ರು ಬೇಡ ಅನ್ಲಿಲ್ಲ, ಮದುವೆ ಮಾಡ್ಕೊಳ್ಳಿ, ಆದ್ರೆ ಅಧ್ಯಾತ್ಮ ಸಾಧನೆಯನ್ನ ಮಾಡಿ. ಇದು ಬಹಳ ವಿಶೇಷ. ಅನುಭವ ಮಂಟಪ ಹೇಗಿತ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಒಂದು ವಚನ ಬರುತ್ತೆ ನೀಲಂನವರು. ಬಸವಣ್ಣನ ಹುಟ್ಟಕ್ಕಿಂತ ಮುಂಚೆ ಮಹಾಲಿಂಗದ ಸ್ವರೂಪ ಇದ್ದಾಗಿಂದ ಪ್ರಾರಂಭಿಸಿ ಆ ವಚನ ಬಹಳ ವಿಶೇಷವಾಗಿದೆ. ಆದ್ರಿಂದ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ಅಂದ್ರೆ ಯಾವುದೇ ರೀತಿಯ ತೊಂದರೆಗಳು ಅಲ್ಲಿರಬಾರ್ದು ಸಾಧಕರಿಗೆ. ಇವಾಗ ಅಂತ ಸಾಧನೆಗೆ ಅನುಕೂಲ ಮಾಡಿಕೊಡೋರು ಯಾರು ಇಲ್ಲ, ತುಂಬಾ ಕಡಿಮೆ, ಇಲ್ವೇ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಹರಿಹರ ಬಸವಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ, ಬೇಡಿದವರಿಗೆ ಇಲ್ಲೆನ್ನ ದೇವ, ಬೇಡದವರಿಗೆ ಮಿಗಿಲಾಗಿ ಆರಾಧಿಪ. ಯಾರು ಬೇಡ್ತಿರ್ಲಿಲ್ವೋ ಆ ಬೇಡಿದ್ದನ್ನ ಬೇಡದವ್ರಿಗೆ ಕೊಡ್ತಾ ಇದ್ದ, ಬೇಡದವ್ರಿಗೆ ಮಿಗಿಲಾಗಿ ಆರಾಧಿಪ. ಯಾರು ಬೇಡ್ತಿರ್ಲಿಲ್ವೋ ಅವ್ರಿಗೆ ತಾನೇ ಅರ್ಥ ಮಾಡಿಕೊಂಡು ಅವ್ರಿಗೇನ್ ಬೇಕು ಬೇಡಗಳನ್ನ ಪೂರೈಸುವಂತ ವ್ಯವಸ್ಥೆಯನ್ನು ಮಹಾಮನೆಯಲ್ಲಿ ಮಾಡಿದ್ರು.
ಅದಕ್ಕೆ ಚನ್ನಬಸವಣ್ಣವ್ರು ವರ್ಣಿಸುವಾಗ ಯೋಜನೆವರೆಯ ವಿಸ್ತೀರ್ಣದ ಮಹಾಮನೆ. ಮಹಾಮನೆಯ ವಿಸ್ತೀರ್ಣ ಎಷ್ಟಿತ್ತಪ್ಪ ಅಂದ್ರೆ 3 ಮೈಲಿಗಳಷ್ಟು. 6 ಮೈಲಿಗೆ 1 ಯೋಜನ, ಅರ್ಧ ಯೋಜನಕ್ಕೆ 1 ಮೈಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ವ್ಯವಸ್ಥೆ ಮಾಡಿದ್ರು. ಅಂದ್ರೆ ದೊಡ್ಡ ಮಹಾಮನೆ ಕಟ್ಟಿದ್ರು. ಮತ್ತು ಆ ಮಹಾಮನೆ ಒಂದೇ ಅಲ್ಲದೆ ಇನ್ನು ಬೇರೆ ಬೇರೆ ಮಹಾಮನೆಗಳು ಇದ್ವು ಅಂತ ಬರೀತಾರೆ. ಕಲ್ಯಾಣ ರಾಜ್ಯದಲ್ಲಿ ಬೇರೆ ಬೇರೆ ಮಹಾಮನೆಗಳು ಇದ್ವು. ಅಲ್ಲೆಲ್ಲ ಸಾಧಕರುಗಳು ಇರ್ತಾ ಇದ್ರು. ಅನುಭವ ಮಂಟಪ ಮತ್ತು ಮಹಾಮನೆ 2 ಸೇರಿ ಇಷ್ಟು ಅದ್ಭುತವಾಗಿತ್ತು. ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದ ಕಲ್ಪನೆ ಇತ್ತು. ಇನ್ನು ಮನೆಗೂ ಮಹಾಮನೆಗೂ ಏನು ವ್ಯತ್ಯಾಸ, ಅದನ್ನು ನೀವು ಸ್ವಲ್ಪ ತಿಳ್ಕೋಬೇಕು. ಮನೆಯಲ್ಲಿ ಕೇವಲ ರಕ್ತ ಸಂಬಂಧಿಗಳು ಮಾತ್ರ ಇರ್ತೀರ. ಅದರ ರಕ್ತ ಸಂಬಂಧಿಗಳಲ್ಲೂ ಕೂಡ ಇಷ್ಟಪಡತಕ್ಕಂಥವರು, ಈ ಅಜ್ಜ ಅಜ್ಜಿ ಅತ್ತೆ ಮಾವ ಇಷ್ಟ ಇಲ್ಲದಿದ್ರೆ ಈಗ ಅವ್ರನ್ನು ಹೊರಗಾಕ್ಬಿಡ್ತಾರೆ. ಅಥವಾ ತಾವೇ ಹೊರಗೋಗಿ ಬೇರೆ ಮನೆ ಮಾಡ್ಕೊಂತಾರೆ, ಅಥವಾ ಇವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಅಂದ್ರೆ ರಕ್ತ ಸಂಬಂಧಿಗಳನ್ನು ಯಾರು ತನಗೆ ಮನೆಯನ್ನ ಕೊಟ್ಟಿದಾರೋ ಅವ್ರನ್ನೇ ಇಟ್ಕೊಳಕ್ ತಯಾರಿಲ್ಲ ಈಗಿನ ಜನ. ಇದು ಮನೆಯ ಲಿಮಿಟೇಷನ್, ಮನೆಯ ಇತಿಮಿತಿ. ಆದರೆ ಕಲ್ಯಾಣದಲ್ಲಿ ಹೇಗಿತ್ತಪ್ಪ ಅಂದ್ರೆ, ಮಹಾಮನೆಯಲ್ಲಿ ಹೇಗಿತ್ತಪ್ಪ ಅಂದ್ರೆ ಭಕ್ತಿ ಸಂಬಂಧ ಇತ್ತು ಅಲ್ಲಿ. ಮತ್ತು ಎಲ್ಲರೂ ಪರಮಾತ್ಮನ ಮಕ್ಕಳೇ. ಬಸವಬಾರೆಯ ಮರ್ತ್ಯಲೋಕದೊಳಗೆ ಭಕ್ತರುಂಟು ಹೇಳಯ್ಯ, ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಕೊಡಲ ಸಂಗಮ ದೇವ. ಇದು ಬಸವಣ್ಣನ ವೈಶಿಷ್ಟ್ಯ. ಎಲ್ರೂ ನಿನ್ನ ಸ್ವರೂಪಿಗಳೇ, ಎಲ್ರೂ ನಿನ್ನ ಮಕ್ಕಳೇ. ಆದ್ರಿಂದ ಯಾವ ಭೇದವನ್ನು ಮಾಡೋದಿಲ್ಲ. ಯಾವ ಮುಖದಲ್ಲಿ ಬಂದರೂ ಕೊಡ್ತೀನಿ. ಕೆಲವರು ಇನ್ನೊಂದು ಹೇಳಿರ್ಬೋದು, ತಪ್ಪು ಕಲ್ಪನೆನೂ ಹುಟ್ಟಿಸಿರ್ಬೋದು. ಈ ಕವಿಗಳು ತಪ್ಪು ಕಲ್ಪನೆಯನ್ನು ಹುಟ್ಟಿಸಿದ್ದಾರೆ. ಹರಿಹರ ಇವರೆಲ್ಲ ಲಿಂಗವಿಲ್ಲದವರಿಗೆ ಪ್ರವೇಶ ಇರಲಿಲ್ಲ ಅಂತ ಹೇಳಿಬಿಟ್ರು. ಆದ್ರೆ ಹಾಗೇನಿಲ್ಲ ಅದು. ಯಾಕೆಂದ್ರೆ ಸಿದ್ದರಾಮೇಶ್ವರರು ಬಂದಾಗ ಅವ್ರಿಗೆ ಲಿಂಗ ಇರಲಿಲ್ಲ, ಲಿಂಗ ಧರಿಸಿರ್ಲಿಲ್ಲ, ಅವ್ರು ಇಷ್ಟು ಲಿಂಗ ಇರಲಿಲ್ಲ. ಹಾಗಾದ್ರೆ ಅವ್ರಿಗೆ ಮಾವನೆಯಲ್ಲಿ ಒಳಗಡೆ ಬಿಟ್ಕೊಂಡಿದ್ರಲ್ಲ. 18 ದಿನಗಳ ಕಾಲ ಚರ್ಚೆ ಆಯ್ತು, ಅಲ್ಲಿ ಒಳಗಡೆ ಬಿಟ್ಕೊಂಡಿದ್ರು. ಈ ರಿಸ್ಟ್ರಿಕ್ಷನ್ ಇರಲಿಲ್ಲ. ಮುಂದಿನ ಕವಿಗಳು ಅದನ್ನು ಕಲ್ಪಿಸಿದ್ರು. ಭವಿಗಳು ಭಕ್ತರು ಅಂತ 2 ಭಾಗ ಮಾಡಿದ್ರು. ಭವಿಗಳು ಅಂದ್ರೆ ಲಿಂಗ ಇಲ್ದಿದ್ದವರು ಅಂತ ತಿಳ್ಕೊಂಡಿದ್ರು ಕವಿಗಳು. ಆದರೆ ಶರಣರು, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುದೇವರು ಎಲ್ಲರೂ ಹೇಳೋದೇನಪ್ಪಾ ಅಂದ್ರೆ, ಭವಿಗಳು ಅಂತಂದ್ರೆ ಲಿಂಗ ಇಲ್ದಿದ್ದವರು ಅಷ್ಟೇ ಭವಿಗಳಲ್ಲ. ಆಸೆ ಆಮಿಷಗಳು ಭವಿ, ಕಾಮಕ್ರೋಧಗಳು ಲೋಭ, ಜಗಳಾಡೋ ಪ್ರವೃತ್ತಿ ಇವೆಲ್ಲ ಭವಿಗಳೇನೆ. ಆ ದೃಷ್ಟಿಯಿಂದ ನಾವು ನಿಜವಾಗಿ ಹೊಸ ಚಿಂತನೆಯನ್ನು ಮಾಡಬೇಕಾಗಿದೆ. ಕವಿಗಳ ದೃಷ್ಟಿಯಲ್ಲಿ ಮಹಾಮನೆ ಅನುಭವ ಮಂಟಪ ನೋಡೋದಕ್ಕಿಂತ ವಚನಗಳ ದೃಷ್ಟಿಯಲ್ಲಿ ಎಲ್ಲವನ್ನೂ, ಇಡೀ ಶರಣರ ಕ್ರಾಂತಿಯನ್ನ ವಚನಗಳ ದೃಷ್ಟಿಯಿಂದ ನೋಡೋದೇ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಇದು ಮಹಾಮನೆಯ ಪರಿಕಲ್ಪನೆ. ಬಸವಣ್ಣನವರ ಮಹಾಮನೆ ಬಹಳ ದೊಡ್ಡದಿತ್ತು. ಇತರೆ ಸಣ್ಣ ಸಣ್ಣ ಮಹಾಮನೆಗಳು ಇದ್ದು ಕಲ್ಯಾಣದಲ್ಲಿ. ಅದರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಮಹಾಮನೆ ನಿರ್ಮಿಸಿದ ಎಷ್ಟೋ ಕಾಲಗಳ ನಂತರ ಅನುಭವ ಮಂಟಪ ನಿರ್ಮಾಣ ಆಗಿದೆ. 27 ವರ್ಷಗಳ ಕಾಲ ಅನುಭವ ಮಂಟಪ ನಡೆದಿದೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇದಿಷ್ಟು ಸದಾಚಾರ, ಅರ್ಚನೆ, ಅರ್ಪಣೆ, ಅನುಭವ. ನಾಳೆ ಶಿವಾಚಾರ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣ ಶರಣ.